ಅರೆ ಮಂಜುಳಾ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಮಗ ಹಿಡ್ಕೊಳ್ತಿ, ಕೂತ್ಕೋ ಕೂತ್ಕೋ ಕೂತ್ಕೋ. ಅಮ್ಮ ಸಿಕ್ಕಿದ್ರಾ? ಇಲ್ಲಮ್ಮ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಹೇಗಾಗಬಾರ್ದಿತ್ತು. ಮಗು ಯಾರ್ದು? ನನ್ನ ಮಗುನೇ. ಈ ಮಗು ವಿಚಾರ ಮಾತಾಡೋದಕ್ಕೆ ಅಂತಾನೆ ಬಂದಿದ್ದೀನಿ. ಆದ್ರೆ ಧರ್ಮಯ್ಯನವ್ರ ಹತ್ರನೇ ಮಾತಾಡ್ಬೇಕು. ಮನೆ ಹಾಳಿ ಒಂದಾಗಿದ್ ಮನೆನ ಎರಡ್ ಮಾಡಿದ್ಲು. ಈಗ ಆ ಕಲ್ಪನೆ ಮೇಲೆ ದ್ವೇಷ ಸಾಧಿಸ್ತಿದ್ದಾಳೆ. ಅವಳು ನಿಮ್ಮ ಮನೆಗೆ ಸೊಸೆಯಾಗಿ ಹೇಗೆ ಬಂದು? ಬೇಡ ಬಿಡು ಪ್ರಣವ್, ಅದೆಲ್ಲ ದೊಡ್ಡ ಕತೆ. ಸುಮ್ನೆ ನಿಮ್ ತಲೆ ತಿನ್ನೋದು ಯಾಕೆ? ಸೊಸೆನೇ ತಾನೆ? ಸೊಸೆನೆ, ಆದ್ರೆ ಅಲ್ಲ. ಅದೆಲ್ಲ ಬಿಡು ಪ್ರಣವ್, ನಮ್ಮ ಮಧ್ಯೆ ಅವಳ ವಿಷಯ ಯಾಕೆ? ಪ್ರಣವ್, ಯಾವ್ದಾದ್ರು ಪಿಕ್ಚರಿಗೆ ಕರ್ಕೊಂಡು ಹೋಗೋ. ಮನೇಲೇ ಇದ್ದಿದ್ದು ಬೇಜಾರಾಗಿದೆ. ಏಯ್, ಈ ವಾರದಲ್ಲಿ ಎಕ್ಸಾಮ್ಸ್ ನಿನಗೆ, ಇನ್ನು ಓದ್ಕೋ. ಮನೆಗೆ ಬಿಡ್ತೀನಿ. ಪ್ಲೀಸ್ ಪ್ರಣವ್, ಪ್ಲೀಸ್. ಓಕೆ, ಆದ್ರೆ ಆಮೇಲೆ ಹೇಳು ಮಂಜುಳ. ನಾನೀಗ ತುಂಬಾ ತೊಂದರೆಲಿದ್ದೀನಿ. ಮನೆ ಕೂಡ ಸುಟ್ಟು ಹೋಯ್ತು. ಇರೋದಕ್ಕೂ ಜಾಗ ಇಲ್ಲ. ನೋಡೋಣ, ಏನಾದರೂ ಸಹಾಯ ಮಾಡ್ತೀನಿ. ನನಗೆ ಬೇರೆ ಸಹಾಯ ಏನು ಬೇಡ. ಮಗುನ ನಿಮ್ಮನೇಲೆ ಇಟ್ಕೊಂಡು ನೋಡ್ಕೊಂಡ್ರೆ ಅಷ್ಟೇ ಸಾಕು. ಯಾರ ಮಗು ಇದು? ನನ್ನ ಮಗು. ನನ್ನ ಹೆಸರು ಧರ್ಮಯ್ಯ ನಿಜ, ಆದರೆ ನಮ್ಮನೆ ಧರ್ಮಛತ್ರ ಅಲ್ಲ ಮಂಜುಳ. ನನ್ನ ಮನೇಲಿ ಇಂಥದಕ್ಕೆಲ್ಲ ಅವಕಾಶ ಇಲ್ಲ. ಒಂದು ಕೆಲಸ ಮಾಡ್ಬೋದಲ್ಲ, ಅನಾಥಾಶ್ರಮಕ್ಕೆ ಬಿಟ್ಬಿಡು. ಇದು ತಂದೆ ಇರೋ ಮಗು, ಅನಾಥ ಮಗು ಅಲ್ಲ. ಹಾಗಾದ್ರೆ ಅವನ ಹತ್ರನೇ ಕರ್ಕೊಂಡು ಹೋಗು. ಅದೇ ಕೆಲಸ ಮಾಡ್ತಿದ್ದೀನಿ. ಮತ್ತೆ ಸಮಸ್ಯೆ ಬಗೆಹರಿತಲ್ಲ. ಬಗೆಹರಿದಿಲ್ಲ, ಶುರುವಾಗಿದೆ. ನಾನೀಗ ಬಗೆಹರಿಸಬೇಕಾಗಿದೆ. ಹಾಗಿದ್ರೆ ನಿನಗ್ಯಾಕೆ ಚಿಂತೆ? ಅದೇನಿದ್ರು ಅಪ್ಪನ ಜವಾಬ್ದಾರಿ. ಅದಕ್ಕೆ ನೀನ್ ಸಾಕೋತ್ಯಾ ಅಂತ ಕೇಳಿದ್ದು. ಕಂಡ ಮಕ್ಕಳಿಗೆಲ್ಲ ಅಪ್ಪ ಅನ್ಸ್ಕೊಳ್ಳೋ ಕರ್ಮ ಇನ್ನು ನನಗೆ ಬಂದಿಲ್ಲ. ನಾಚಿಕೆ ಆಗಲ್ವಾ ನಿನ್ಗೆ? ಔಟ್ ಹೌಸ್ ನಲ್ಲಿ ನೀನ್ ಕೊಟ್ಟು ಮಾತೆಲ್ಲ ಮರ್ತೋಯ್ತಾ? ಇಷ್ಟೇ ನೀತಿನ ಮಾರ್ಕೊಂಡ್ ಬದುಕ್ತಿ ಅಂತ ಗೊತ್ತಿರ್ಲಿಲ್ಲ ನನಗೆ. ಬಾಯಿ ದೋಸೊಡಿ. ಅದೇನೋ ನನ್ ಮಗು ಅಂತ ಬಗಳ್ತಾ ಇದ್ದಲ್ಲ, ಏನೋ ಸಾಕ್ಷಿ ಇದೆ? ಬಗಳೆ. ನಮ್ಮಿಬ್ರು ಮಗುಗೆ ನಾವಿಬ್ರೆ ಸಾಕ್ಷಿ. ಇನ್ನು ಅದೆಷ್ಟು ಜನ ಗಂಡಸರಿಗೆ ಇದೇ ಮಾತಾಡಿದ್ದೀಯ? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಿನ್ನ ನೆರಳು ಕೂಡ ಈ ಮನೆಗೆ ತಗಲಬಾರ್ದು.